ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಗಂಗ ಸಾಮ್ರಾಜ್ಯದ ಕುರಿತು ತಿಳಿದುಕೊಳ್ಳೋಣ. ಗಂಗರು ಕರ್ನಾಟಕವನ್ನ ಆಳಿದಂತಹ ಅತಿ ದೀರ್ಘಾವಧಿ ರಾಜಮನೆತನ ಯಾವುದಂದ್ರೆ ಈ ಗಂಗಾ ಸಾಮ್ರಾಜ್ಯ. ಇಂಪಾರ್ಟೆಂಟ್ ಸ್ನೇಹಿತರೆ, ಗಂಗರು ಕರ್ನಾಟಕವನ್ನ ಆಳಿದಂತಹ ಅತ್ಯಂತ ಭವ್ಯ ರಾಜಮನೆತನ ಮತ್ತೆ ಐತಿಹಾಸಿಕ ರಾಜಮನೆತನ. ಸ್ನೇಹಿತರ, ಗಂಗರು 4 ರಾಜಧಾನಿಗಳನ್ನ ಮಾಡಿಕೊಂಡು ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ಗಂಗರ ಮೊದಲ ರಾಜಧಾನಿ ಕುವಲಾಲ ಅಥವಾ ಕೋಲಾರ. ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಗಂಗರ ಮೊದಲ ರಾಜಧಾನಿ ಕೋಲಾರ ಅಥವಾ ಕುವಲಾಲ. ಇನ್ನ ಎರಡನೇ ರಾಜಧಾನಿ ತಲಕಾಡು ಅಥವಾ ತರ್ತಿಪುರ. ಈ ಹರಿವರ್ಮನ ಕಾಲದಲ್ಲಿ ಇದು ಎರಡನೇ ರಾಜಧಾನಿ ಆಗಿರ್ತದೆ. ಅದೇ ರೀತಿಯಾಗಿ ಮಾಕುಂದ ಅಥವಾ ಚನ್ನಪಟ್ಟಣ ಈ ಭೂ ವಿಕ್ರಮಣ ಕಾಲದಲ್ಲಿ ಮೂರನೇ ರಾಜಧಾನಿ ಆಗಿತ್ತು. ಮಣ್ಣೆ ಅಥವಾ ಮಾನ್ಯಪುರ ನೆಲಮಂಗಲ ಪ್ರಸ್ತುತ ಇದು ಶ್ರೀ ಪುರುಷನ ಕಾಲದಲ್ಲಿ 4ನೇ ರಾಜಧಾನಿ ಆಗಿರ್ತದೆ. ಟೋಟಲ್ 4 ರಾಜಧಾನಿಗಳನ್ನ ಈ ಗಂಗ ರಾಜಮನೆತನ ಹೊಂದಿತ್ತು. ಕೋಲಾರ, ತಲಕಾಡು, ಮಾಕುಂದ, ಮಣ್ಣೆ ಇವು 4 ರಾಜಧಾನಿಗಳನ್ನ ಮಾಡಿಕೊಂಡು ಗಂಗರು ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ಇನ್ನ ಗಂಗರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಸ್ನೇಹಿತರೆ ಭಿನ್ನಾಭಿಪ್ರಾಯಗಳಿವೆ. ಏನಂದ್ರೆ ಇವರ ಮೂಲದ ಬಗ್ಗೆ ಆರೋಗ್ಯ ಸ್ವಾಮಿ ಅವರು ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ಇವರು ಕೊಂಗು ದೇಶಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ಕೊಂಗು ದೇಶ ಪ್ರಸ್ತುತ ತಮಿಳುನಾಡಿನ ಸೇಲಂ ಜಿಲ್ಲೆಯ ಕೊಂಗು ದೇಶಕ್ಕೆ ಸೇರಿದವರು ಅಂತ ಇವರು ವಾದವನ್ನ ಮಂಡಿಸ್ತಾರೆ. ಅದೇ ರೀತಿಯಾಗಿ BL ರೈಸ್ ಮತ್ತು MV ಕೃಷ್ಣರಾವ್ ಅವರು ಗಂಗರು ಸ್ಥಳೀಯ ಕೃಷಿಕ ಪಂಗಡವಾದಂತಹ ಗಂಗಟಿಕಾರರು ಅಂತ ವಾದವನ್ನ ಮಂಡನೆ ಮಾಡ್ತಾರೆ. ಇಂಪಾರ್ಟೆಂಟ್, ಇವರು BL ರೈಸ್ ಮತ್ತು MV ಕೃಷ್ಣರಾವ್ ಅವರು ಗಂಗರು ಕನ್ನಡ ನಾಡಿನವರು ಅಂತ ಹೇಳಿದ್ರೆ, ಆರೋಗ್ಯ ಸ್ವಾಮಿಯವರು ಕೊಂಗು ದೇಶಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನ ಗಂಗರ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. ಮದಗಜ. ಗಂಗರ ರಾಜಲಾಂಛನ ಮದಗಜ ಆಗಿತ್ತು. ಇನ್ನ ಇವರ ಆಳ್ವಿಕೆ, ಇವರು ಸ್ವತಂತ್ರರಾಗಿ ಕ್ರಿಸ್ತ 350ರಿಂದ 600ರವರೆಗೆ ಸ್ವತಂತ್ರರಾಗಿ ಆಡಳಿತವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತ 600ರಿಂದ 757ರವರೆಗೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಆಡಳಿತವನ್ನು ಮಾಡ್ತಾ ಇದ್ರು. ರಾಷ್ಟ್ರಕೂಟರ ಸಾಮಂತರಾಗಿ 757ರಿಂದ 973ರವರೆಗೆ ಆಡಳಿತವನ್ನು ಮಾಡ್ತಾರೆ. ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತ 973ರಿಂದ 999ರವರೆಗೆ ಆಡಳಿತವನ್ನ ಮಾಡ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಬಾದಾಮಿ ಚಾಲುಕ್ಯರು ಮತ್ತೆ ರಾಷ್ಟ್ರಕೂಟರ ಮತ್ತೆ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು. ಯಾರೋ ಗಂಗರು ಈ ಪ್ರಮುಖ 3 ರಾಜಮನೆತನಗಳ ಸಾಮಂತರಾಗಿ ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ಇಂಪಾರ್ಟೆಂಟ್, ಇವರು ಆಳಿದ ಪ್ರದೇಶವನ್ನ ಗಂಗವಾಡಿ ಅಥವಾ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಗಂಗರು ಆಡಳಿತ ಮಾಡಿದ ಪ್ರದೇಶಗಳಿಗೆ ಏನಂತ ಕರಿತಾ ಇದ್ರು? ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಗಂಗ ಮನೆತನದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಗಂಗ ಮನೆತನದ ಸ್ಥಾಪಕರು ದಡಿಗ ಮತ್ತು ಮಾಧವರು ಗಂಗ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ. ದಡಿಗ ಮತ್ತು ಮಾಧವರಿಗೆ ಗಂಗ ರಾಜ್ಯ ಕಟ್ಟಲು ಪ್ರೇರೇಪಿಸಿದ ಜೈನ ಗುರುಗಳು ಯಾರು ಅಂತ ಕೇಳ್ತಾರೆ. ಸಿಂಹನಂದಿ. ಈ ಸಿಂಹನಂದಿ ಅವರ ಬೆಂಬಲದೊಂದಿಗೆ ಅವರ ಪ್ರೇರಣೆಯಿಂದ ಗಂಗ ಸಾಮ್ರಾಜ್ಯವನ್ನ ರಚನೆಯನ್ನ ಮಾಡ್ತಾರೆ. ಇನ್ನು ದಡಿಗನ ಮತ್ತೊಂದು ಹೆಸರು ಏನು ಅಂತ ಕೇಳ್ತಾರೆ. ದಡಿಗನ ಮತ್ತೊಂದು ಹೆಸರು ಕೊಂಗನಿ ವರ್ಮ. ಈ ದಡಿಗನಿಗೆ ಒಂದು ಬಿರುದು ಇರ್ತದೆ. ಏನಂದ್ರೆ ಬಾಣವಂಶದ ವನದ ವಾನಲ ಎಂಬ ಬಿರುದು ಇರ್ತದೆ. ಏನಕ್ಕಪ್ಪ ಈ ಬಿರುದು ಬಂದಿರ್ತದೆ ಅಂದ್ರೆ, ಬಾಣರನ್ನ ಬುಡ ಸಮೇತ ಸುಟ್ಟು ಹಾಕಿದ ಎಂಬ ಒಂದು ಉದ್ದೇಶದಿಂದ ಈತನಿಗೆ ಬಾಣವಂಶದ ವಾನಲ ಎಂಬ ಬಿರುದನ್ನ ಕೊಟ್ಟಿರ್ತಾರೆ. ಈತ ತನ್ನ ಗುರುಗಳಾದ ಸಿಂಹನಂದಿಯ ಒಂದು ಪ್ರೇರಣೆಯಿಂದ ಆಜ್ಞೆಯ ಮೇರೆಗೆ ದುಂಡಲಿ ಎಂಬಲ್ಲಿ ಜಿನಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಈ ದುಂಡಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತದ್ದು. ಈ ದುಂಡಲಿ ಎಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡು ಬರುವಂತದ್ದು. ಇನ್ನ ಗಂಗರ ಪ್ರಸಿದ್ಧ ದೊರೆಯ ಬಗ್ಗೆ ತಿಳಿದುಕೊಳ್ಳೋಣ. ದುರ್ವಿನೀತ ಗಂಗರ ಪ್ರಸಿದ್ಧ ದೊರೆ ಕ್ರಿಸ್ತ 555ರಿಂದ 605ರವರೆಗೆ ಆಡಳಿತವನ್ನು ಮಾಡ್ತಾನೆ. ಗಂಗರ ಮೊದಲ ಪ್ರಸಿದ್ಧ ದೊರೆ. ಈತನ ತಂದೆ ಅವನೀತ. ಈತನ ತಂದೆ ಹೆಸರು ಕೇಳ್ತಾರೆ ಅವನೀತ. ತಾಯಿ ಜ್ಯೇಷ್ಠಾದೇವಿ. ಸುಮಾರು 50 ವರ್ಷಗಳ ಕಾಲ ಆಡಳಿತವನ್ನ ಮಾಡ್ತಾನೆ. ಯಾರೋ ದುರ್ವಿನೀತ. ಈತ ತನ್ನ ತಾಯಿಯ ತವರು ಮನೆಯಾದ ಪುನ್ನಾಟ ಎಂಬ ಪ್ರದೇಶವನ್ನ ಗೆದ್ದುಕೊಳ್ತಾನೆ. ಯಾರೋ ದುರ್ವಿನೀತ. ಮತ್ತೆ ನಲ್ಲಾಳ ತಾಮ್ರಪಟ ಶಾಸನ. ಈತ ನೀರಾವರಿಗಾಗಿ ಹಲವು ಕೆರೆಗಳನ್ನ ಕಟ್ಟಿಸಿದ್ದ ಅಂತ
ನಲ್ಲಾಳ ತಾಮ್ರಪಟದಲ್ಲಿ ಉಲ್ಲೇಖಗಳು ಇದಾವೆ. ಮತ್ತೆ ಈತ ಸ್ವತಃ ಶ್ರೇಷ್ಠ ವಿದ್ವಾಂಸನಾಗಿರ್ತಾನೆ. ಭಾರವಿಯ ಕಿರಾತಾರ್ಜುನೀಯದ 15ನೇ ಸರ್ಗಕ್ಕೆ ಭಾಷ್ಯ ಅಥವಾ ವ್ಯಾಖ್ಯಾನವನ್ನ ಬರಿತಾನೆ. ಇಂಪಾರ್ಟೆಂಟ್. ಭಾರವಿಯ ಕೃತಿ ಯಾವುದು ಅಂತ ಕೇಳ್ತಾರೆ, ಕಿರಾತಾರ್ಜುನೀಯ. ಇದಕ್ಕೆ ಭಾಷ್ಯವನ್ನ ಬರೆದವರು ದುರ್ವಿನೀತ. ಇಂಪಾರ್ಟೆಂಟ್. ಇನ್ನ ಶಬ್ದಾವತಾರ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಪೂಜ್ಯಪಾದರು. ಈ ಪೂಜ್ಯಪಾದರು ದುರ್ವಿನೀತನ ಗುರುಗಳಾಗಿದ್ರು. ದುರ್ವಿನೀತನ ಗುರುಗಳು ಯಾರಂದ್ರೆ ಪೂಜ್ಯಪಾದರು. ಹಾಗೆ ಈತ ಗುಣಾಢ್ಯನ ಪೈಶಾಚಿ ಭಾಷೆಯ ಬೃಹತ್ ಕಥಾವನ್ನ ಸಂಸ್ಕೃತಕ್ಕೆ ಭಾಷಾಂತರವನ್ನ ಮಾಡ್ತಾನೆ. ಪೈಶಾಚಿ ಭಾಷೆಯಲ್ಲಿರುವಂತಹ ಬೃಹತ್ ಕಥಾವನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ. ಹಾಗಾದ್ರೆ ಗುಣಾಢ್ಯನ ಕೃತಿ ಯಾವುದು ಅಂತ ಕೇಳ್ತಾರೆ. ಗುಣಾಢ್ಯನ ಕೃತಿ ಬೃಹತ್ ಕಥಾ. ಭಾರವಿಯ ಕೃತಿ ಕಿರಾತಾರ್ಜುನೀಯ. ಪೂಜ್ಯಪಾದರ ಕೃತಿ ಶಬ್ದಾವತಾರ. ಕೃತಿಗಳು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನ ಚಾಲುಕ್ಯ ದೊರೆ ವಿಜಯಾದಿತ್ಯನಿಗೆ ತನ್ನ ಮಗಳನ್ನ ನೀಡಿ ಅವರೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸ್ಕೊಳ್ತಾನೆ. ಇಂಪಾರ್ಟೆಂಟ್. ಇನ್ನ ನೆಕ್ಸ್ಟ್ ಸ್ತ್ರೀ ಪುರುಷ ಬರ್ತಾನೆ. ಸ್ತ್ರೀ ಪುರುಷ 726ರಿಂದ 788ರವರೆಗೆ ಆಡಳಿತವನ್ನ ಮಾಡ್ತಾರೆ. ಗಂಗರ ದೊರೆಗಳಲ್ಲಿ ಈತ ಕೂಡ ಪ್ರಸಿದ್ಧ ಅರಸ. ಈತ ಪಲ್ಲವರು ಮತ್ತು ಚಾಲುಕ್ಯರ ನಡುವಿನ ಹೋರಾಟಗಳಲ್ಲಿ ಚಾಲುಕ್ಯರ ಪಕ್ಷವನ್ನ ಸೇರಿ ಪಲ್ಲವ ದೊರೆ ನಂದಿವರ್ಮನನ್ನ ಸೋಲಿಸಿ ಪೆರ್ಮನಂದಿ ಎಂಬ ಬಿರುದನ್ನ ಪಡೆದಿದ್ದನು. ಈತನ ಇರುವಂತ ಬಿರುದು ಯಾವ್ದಂತ ಕೇಳ್ತಾರೆ ಸ್ನೇಹಿತರ. ಈತನಿಗಿದ್ದ ಬಿರುದು ಪೆರ್ಮನಂದಿ. ಇದ್ದಂತಹ ಬಿರುದು ಪೆರ್ಮನಂದಿ. ಇವನ ಕಾಲದಲ್ಲಿ ಪಲ್ಲವ ರಾಜ ನಂದಿವರ್ಮನು ಗಂಗನಾಡಿನ ಮೇಲೆ ಆಕ್ರಮಣವನ್ನ ಮಾಡಿ ಉದ್ರೋದಯ ಎಂಬ ಅನರ್ಘ್ಯ ರತ್ನವನ್ನ ಕೊಂಡೊಯ್ದಿರುತ್ತಾನೆ. ಯಾರೋ ಪಲ್ಲವರ ರಾಜ ನಂದಿವರ್ಮನು ಗಂಗನಾಡಿನ ಮೇಲೆ ಆಕ್ರಮಣ ಮಾಡಿ ಉದ್ರೋದಯ ಎಂಬ ಅನರ್ಘ್ಯ ರತ್ನವನ್ನ ಕೊಂಡೊಯ್ದಿದ್ದನು. ಈತ ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಇದಕ್ಕೆ ಕಾರಣ ಏನಂದ್ರೆ ರಾಷ್ಟ್ರಕೂಟರ ದಾಳಿಯ ಭೀತಿ ಇರ್ತದೆ ಈತನಿಗೆ. ಆದ್ದರಿಂದ ಈತ ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಇವನ ಕಾಲದ ರಾಜ್ಯವನ್ನ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಸ್ವತಃ ವಿದ್ವಾಂಸನಾದ ಈತ ಸಂಸ್ಕೃತದಲ್ಲಿ ಗಜಶಾಸ್ತ್ರ ಎಂಬ ಗ್ರಂಥವನ್ನ ಬರಿತಾನೆ. ಸ್ತ್ರೀ ಪುರುಷ ಯಾವ ಕೃತಿಯನ್ನು ಬರಿತಾನೆ ಅಂತ ಕೇಳ್ತಾರೆ. ಸ್ತ್ರೀ ಪುರುಷ ಬರೆದಂತ ಕೃತಿ ಗಜಶಾಸ್ತ್ರ. ಯಾವ ಕೃತಿ ಬರಿತಾನ? ಗಜಶಾಸ್ತ್ರ ಎಂಬ ಕೃತಿಯನ್ನ ಬರಿತಾನೆ. ಇಂಪಾರ್ಟೆಂಟ್. ಇನ್ನ 2ನೇ ಶಿವಕುಮಾರ ಇಂಪಾರ್ಟೆಂಟ್. ಸ್ತ್ರೀ ಪುರುಷನ ಮಗ ಈತ. ಸ್ತ್ರೀ ಪುರುಷನ ಮಗ 2ನೇ ಶಿವಕುಮಾರ ತನ್ನ ಆಳ್ವಿಕೆಯ ಹೆಚ್ಚಿನ ಸಮಯವನ್ನ ರಾಷ್ಟ್ರಕೂಟರ ಬಂಧನದಲ್ಲೇ ಕಳೆದನು. ಈತನನ್ನ ರಾಷ್ಟ್ರಕೂಟರು ಬಂಧಿಸಿ ಜೈಲಿನಲ್ಲಿ ಇಟ್ಟಿರ್ತಾರೆ. ಈತ ಶ್ರೇಷ್ಠ ವಿದ್ವಾಂಸನಾಗಿರ್ತಾನೆ. ಕನ್ನಡದಲ್ಲಿ ಗಜಶತಕ ಅಥವಾ ಗಜಾಷ್ಟಕ ಕೃತಿ ಎಂಬ ಕೃತಿಯನ್ನು ಬರಿತಾನೆ. ಗಜಾಷ್ಟಕ ಎಂಬ ಕೃತಿ ಬರಿತಾನೆ. ಇಂಪಾರ್ಟೆಂಟ್. ಗಜಶತಕ ಅಥವಾ ಗಜಾಷ್ಟಕ ಇಂಪಾರ್ಟೆಂಟ್ ಕೃತಿ. ಯಾರು ಬರೀತಾರೆ? 2ನೇ ಶಿವಕುಮಾರ ಬರಿತಾನೆ. ಮತ್ತೆ ಸಂಸ್ಕೃತದಲ್ಲಿ ಗಜಮಾತಾ ಕಲ್ಪನಾ ಎಂಬ ಕೃತಿಯನ್ನ ಬರೆದಿದ್ದಾನೆ. ಇನ್ನ ಶ್ರವಣ ಬೆಳಗೊಳದ ಚಂದ್ರಪ್ರಭಾ ಬಸದಿ ಈತನ ನಿರ್ಮಾಣವಾಗಿತ್ತು. ಶ್ರವಣ ಬೆಳಗೊಳದ ಚಂದ್ರಪ್ರಭಾ ಬಸದಿ ಈತನ ನಿರ್ಮಾಣ. ಇಂಪಾರ್ಟೆಂಟ್. ಇನ್ನ 4ನೇ ರಾಚಮಲ್ಲ ಕ್ರಿಸ್ತಶಕ 975ರಿಂದ 986ರವರೆಗೆ ಆಡಳಿತವನ್ನು ಮಾಡ್ತಾರೆ. ಗಂಗರ ಕೊನೆಯ ಪ್ರಸಿದ್ಧ ಅರಸ ಈತ. 4ನೇ ರಾಚಮಲ್ಲ. ಈತನ ಮಂತ್ರಿ ಯಾರಂದ್ರೆ ಈತನ ಮಂತ್ರಿ ಮತ್ತು ದಂಡನಾಯಕ ಚಾವುಂಡರಾಯ. ಈ ಚಾವುಂಡರಾಯನು 2ನೇ ಮಾರಸಿಂಹನ ಕಾಲದಿಂದಲೂ ಕೂಡ ಮಂತ್ರಿಯಾಗಿರ್ತಾನೆ. 4ನೇ ರಾಚಮಲ್ಲನ ತಂದೆ 2ನೇ ಮಾರಸಿಂಹನು ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನ ಆಚರಿಸಿರ್ತಾರೆ. ಇನ್ನ ಇವನ ಕಾಲದಲ್ಲಿ ದಂಗೆ ಎದ್ದಂತಹ ಮಧುರಾಚಾರ್ಯನನ್ನ ಸದೆಬಡಿದಂತಹ ಚಾವುಂಡರಾಯನು ಗಂಗಾ ರಾಜ್ಯವನ್ನ ರಕ್ಷಿಸ್ತಾನೆ. ರಕ್ಷಿಸಿದ ಚಾವುಂಡರಾಯನಿಗೆ ಸಮರ ಪರಶುರಾಮ ಎಂಬ ಬಿರುದನ್ನ ಕೊಡ್ತಾರೆ. ಹಾಗೆ ರಾಯ ಎಂಬ ಬಿರುದನ್ನು ಕೊಟ್ಟಿರ್ತಾರೆ. ಈತನಿಗೆ ರಾಯ ಎಂಬ ಬಿರುದನ್ನು ಕೊಟ್ಟಿರ್ತಾರೆ. ಮತ್ತೆ ಸಮರ ಪರಶುರಾಮ ಎಂಬ ಬಿರುದನ್ನು ಕೂಡ ಈತನಿಗೆ ಇರುತ್ತದೆ. ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಎಂಬ ಗ್ರಂಥವನ್ನ ಬರೆದಿದ್ದಾನೆ. ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಪುರಾಣ ಅಂತಾನೂ ಕರೀತಾರೆ. ಇಂಪಾರ್ಟೆಂಟ್. ಚಾವುಂಡರಾಯ ಪುರಾಣ ಎಂಬ ಗ್ರಂಥವನ್ನು ಬರೀತಾನೆ. ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕರಿತಾ ಇದ್ರು. ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಗ್ರಂಥವನ್ನ ಬರೀತಾನೆ. ಇಂಪಾರ್ಟೆಂಟ್. ಇನ್ನ ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ ಕ್ರಿಸ್ತಶಕ 981-82ರಲ್ಲಿ ಜಗದ್ವಿಖ್ಯಾತ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸ್ತಾನೆ. ಹಾಗೆ ಚಾವುಂಡರಾಯ ಬಸದಿಯನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾನೆ. ಈ
ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದ ಶಿಲ್ಪಿ ಯಾರು ಅಂತ ಕೇಳ್ತಾರೆ? ಅರಿಷ್ಟನೇಮಿ. ಯಾರು ಕೆತ್ತಿಸ್ತಾರೆ? ಅರಿಷ್ಟನೇಮಿ ಕೆತ್ತಿಸ್ತಾರೆ. ಇಂಪಾರ್ಟೆಂಟ್. ಇದರ ಎತ್ತರ ಎಷ್ಟಿದೆ ಅಂತ ಕೇಳ್ತಾರೆ? 58.8 ಅಡಿ ಎತ್ತರ ಇದೆ. ಯಾವುದು? ಗೊಮ್ಮಟೇಶ್ವರ ವಿಗ್ರಹ. ಇನ್ನ ಭೂತುಗ, ಎರಡನೇ ಭೂತುಗನ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ತ 949ರಲ್ಲಿ ತಕ್ಕೋಲಂ ಕದನ ನಡೀತದೆ. ರಾಷ್ಟ್ರಕೂಟರ 3ನೇ ಕೃಷ್ಣನಿಗೆ ಈತ ಸಹಾಯವನ್ನ ಮಾಡ್ತಾನೆ. ಚೋಳರ ದೊರೆ ರಾಜಾದಿತ್ಯನನ್ನ ಕೊಂದು ಹಾಕ್ತಾನೆ ಈ ಕದನದಲ್ಲಿ. ಯಾವ ಕದನದಲ್ಲಿ ಕೊಂದು ಹಾಕ್ತಾನೆ? ತಕ್ಕೋಲಂ ಕದನ. ತಕ್ಕೋಲಂ ಕದನ ನಡೆದಿದ್ದು ಕ್ರಿಸ್ತ 949ರಲ್ಲಿ ತಕ್ಕೋಲಂ ಕದನ ನಡೀತದೆ. ಈತನ ಕಾಲದಲ್ಲಿ ಅತಕ್ಕೂರಿನಲ್ಲಿ ಒಂದು ಘಟನೆ ನಡೀತದೆ. ಏನಂದ್ರೆ ಈತನ ನಾಯಿ ಹಂದಿಯೊಂದಿಗೆ ಹೋರಾಡಿ ಸಾವನ್ನಪ್ಪುತ್ತದೆ. ಆ ನಾಯಿಯ ಸವಿ ನೆನಪಿಗಾಗಿ ಆತ ವೀರಗಲ್ಲನ್ನ ಕೆತ್ತಿಸ್ತಾನೆ. ಯಾರು? ಎರಡನೇ ಭೂತಗ. ಇನ್ನು ಗಂಗರ ಕೊನೆಯ ದೊರೆ ರಕ್ಕಸ ಗಂಗನನ್ನ ಚೋಳ ದೊರೆ 1ನೇ ರಾಜೇಂದ್ರ ಚೋಳನು ಸೋಲಿಸಿ ಗಂಗ ರಾಜ್ಯವನ್ನ ಆಕ್ರಮಿಸಿಕೊಂಡ ಗಂಗರ ಆಳ್ವಿಕೆ ಕೊನೆಗೊಳ್ತದೆ. ಹಾಗಾದ್ರೆ ಗಂಗರ ಕೊನೆಯ ದೊರೆ ಯಾರಂದ್ರೆ ರಕ್ಕಸ ಗಂಗಾ. ಯಾರು? ರಕ್ಕಸ ಗಂಗಾ. ಚೋಳರ ದೊರೆ 1ನೇ ರಾಜೇಂದ್ರ ದಾಳಿಯನ್ನ ಮಾಡಿ ಗಂಗ ರಾಜ್ಯವನ್ನ ಸೋಲಿಸ್ತಾನೆ. ಇನ್ನ ಗಂಗರ ಆಡಳಿತ ಪದ್ಧತಿಯನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ. ಗಂಗರು ರಾಜ್ಯವನ್ನ ಪ್ರಾಂತ್ಯಗಳನ್ನ ನಾಡುಗಳನ್ನಾಗಿ, ನಾಡುಗಳನ್ನ ಕಂಪನವನ್ನ ಗ್ರಾಮವಾಗಿ ವಿಂಗಡಣೆ ಮಾಡ್ತಾರೆ. ಪ್ರಾಂತ್ಯವನ್ನ ನೋಡಿಕೊಳ್ಳಲು ರಾಜಪುತ್ರರು ಇರ್ತಾರೆ. ನಾಡುಗಳನ್ನ ನೋಡಿಕೊಳ್ಳಲು ರಾಷ್ಟ್ರಪತಿಯನ್ನ ನೇಮಕ ಮಾಡಿರ್ತಾರೆ. ಕಂಪನವನ್ನ ವಿಷಯಪತಿ ಎಂಬ ಅಧಿಕಾರಿ ನೋಡಿಕೊಂಡಿರ್ತಾನೆ. ಗ್ರಾಮವನ್ನ ಗ್ರಾವುಂಡ ಎಂಬ ಅಧಿಕಾರಿ ನೋಡಿಕೊಳ್ಳುತ್ತಿದ್ದನು. ಇಂಪಾರ್ಟೆಂಟ್. ಇನ್ನ ಗಜಮುದ್ರೆಯನ್ನು ಹೊಂದಿದಂತಹ ಗದ್ಯಾನ ಎಂಬ ನಾಣ್ಯ ಇವರ ಕಾಲದಲ್ಲಿ ಚಲಾವಣೆಯಲ್ಲಿರ್ತದೆ. ಗಂಗರ ಕಾಲದ ನಾಣ್ಯ ಕೇಳ್ತಾರೆ ಗದ್ಯಾನ ಎಂಬ ನಾಣ್ಯ ಗಂಗರ ಕಾಲದ ನಾಣ್ಯವಾಗಿತ್ತು. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿರ್ತದೆ. 1/6 ಭೂಕಂದಾಯವನ್ನ ರೈತರು ಕಟ್ಟಬೇಕಾಗಿತ್ತು. ಇನ್ನು ಗಂಗ ಕೋಲು ಮತ್ತು ಬೇರುಂಡ ಕೋಲು ಎಂಬ ಸಾಧನದಿಂದ ಭೂಮಾಪನವನ್ನ ಮಾಡ್ತಾ ಇದ್ರು ಗಂಗರು. ಗಂಗ ಕೋಲು ಮತ್ತು ಬೇರುಂಡ ಕೋಲು ಎಂಬ ಸಾಧನದಿಂದ ಭೂಮಾಪನವನ್ನ ಮಾಡ್ತಾ ಇದ್ರು. ಇನ್ನ ಗಂಗರ ಕೊಡುಗೆಗಳನ್ನ ನೋಡೋಣ ಸ್ನೇಹಿತರೆ. ಕಲೆ ಮತ್ತು ವಾಸ್ತುಶಿಲ್ಪವನ್ನ ನೋಡೋಣ. ಇವರ ವಾಸ್ತುಶಿಲ್ಪ ರಚನೆಯು ಪಲ್ಲವ ಮತ್ತು ಕದಂಬರ ಕಲಾ ಮಿಶ್ರಣವಾಗಿದೆ. ಇವರ ವಾಸ್ತುಶಿಲ್ಪ ಏನಾಗಿದೆ? ಪಲ್ಲವ ಮತ್ತು ಕದಂಬರ ಕಲಾ ಮಿಶ್ರಣವನ್ನ ಇವರು ತಮ್ಮ ಕಲಾ ಮತ್ತು ವಾಸ್ತುಶಿಲ್ಪದಲ್ಲಿ ಅಳವಡಿಸಿಕೊಂಡಿದ್ರು. ಕಂಬಗಳ ಅಡಿಯಲ್ಲಿ ಸಿಂಹಗಳನ್ನ ಕೆತ್ತನೆ ಮಾಡ್ತಾ ಇದ್ರು. ಪಿರಮಿಡ್ಡಿನ ರಚನೆಯ ಗೋಪುರವನ್ನ ಮಾಡಿದ್ರು. ಚೌಕಾಕಾರದ ಕಂಬಗಳ ಕೆತ್ತನೆ ಇವರ ವಾಸ್ತುಶಿಲ್ಪ ಶೈಲಿಯ ಒಂದು ಲಕ್ಷಣವಾಗಿತ್ತು. ಪಿರಮಿಡ್ಡಿನ ಆಕಾರದ ಗೋಪುರಗಳನ್ನ ರಚಿಸ್ತಾ ಇದ್ರು. ಸಿಂಹಗಳ ಕೆತ್ತನೆಯನ್ನ ಕಂಬಗಳ ಅಡಿಯಲ್ಲಿ ಕೆತ್ತುತ್ತಾ ಇದ್ರು. ಚೌಕಾಕಾರದ ಕಂಬಗಳ ಕೆತ್ತನೆಯನ್ನ ಇವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಬಳಸಿಕೊಂಡಿದ್ರು. ಇದು ಅವರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು. ಇನ್ನು ಗಂಗರ ಸಾಹಿತ್ಯಿಕ ಕೊಡುಗೆಗಳನ್ನು ನೋಡೋಣ. ಹೇಮಸೇನ ರಾಘವ ಪಾಂಡವೀಯ ಎಂಬ ಗ್ರಂಥವನ್ನ ಬರೀತಾನೆ. ಇನ್ನ ಪೂಜ್ಯಪಾದ ದೇವನಂದಿಯವರು ಶಬ್ದಾವತಾರ ಎಂಬ ಗ್ರಂಥವನ್ನ ಬರೀತಾರೆ. ಇನ್ನು ವಾದಿಬಸಿಂಹನು ಗದ್ಯ ಚಿಂತಾಮಣಿ, ಕ್ಷಾತ್ರ ಚೂಡಾಮಣಿ ಎಂಬ ಗ್ರಂಥಗಳನ್ನ ಬರೀತಾರೆ. ಅದೇ ರೀತಿಯಾಗಿ 1ನೇ ನಾಗವರ್ಮನು ಚಂದೋಬುದಿಯನ್ನ ಬರಿತಾನೆ. ಚಾವುಂಡರಾಯನು ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಪುರಾಣ ಅಥವಾ ಚರಿತ್ರಸಾರ ಗ್ರಂಥವನ್ನ ಬರಿತಾನೆ. ಇಂಪಾರ್ಟೆಂಟ್. ಇನ್ನ ಗಂಗರ ಕಾಲದ ಪ್ರಮುಖ ದೇವಾಲಯಗಳನ್ನ ನೋಡೋಣ ಸ್ನೇಹಿತರೆ. ತಲಕಾಡಿನ ಮರುಳೇಶ್ವರ ಮತ್ತು ಪಾತಾಳೇಶ್ವರ ದೇವಾಲಯವನ್ನ ಕೆತ್ತಿಸ್ತಾರೆ. ತಲಕಾಡಿನಲ್ಲಿ ಯಾವ ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ? ತಲಕಾಡಿನಲ್ಲಿ ಮರುಳೇಶ್ವರ ಮತ್ತು ಪಾತಾಳೇಶ್ವರ ದೇವಾಲಯವನ್ನ ನಿರ್ಮಿಸಿದರು. ನಂದಿಯಲ್ಲಿ ಭೋಗನಂದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಬೇಗೂರಿನಲ್ಲಿ ನಗರೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಕೋಲಾರದಲ್ಲಿ ಕೋಲಾರಮ್ಮನ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಮಣ್ಣೆಯಲ್ಲಿ ಕಪಿಲೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದರು. ನರಸಮಂಗಲದಲ್ಲಿ ವಿಷ್ಣು ಮತ್ತು ಶಿವ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ವರ್ಣಾದಲ್ಲಿ ಮಹಾಲಿಂಗೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇನ್ನ ಗಂಗರ ಕಾಲದಲ್ಲಿ ಬಾಚಲಾದೇವಿ ಎಂಬ ನೃತ್ಯಗಾರ್ತಿ ಇರ್ತಾಳೆ. ಇವಳು ಗಂಗರ ಕಾಲದ ಪ್ರಸಿದ್ಧ ನೃತ್ಯಗಾರ್ತಿ. ಇವಳಿಗೆ ನೃತ್ಯ ವಿದ್ಯಾಧರಿ ಎಂಬ ಬಿರುದು ಇರುತ್ತದೆ. ಈಕೆಗೆ ನೃತ್ಯ ವಿದ್ಯಾಧರಿ ಎಂಬ ಬಿರುದು ಇರುತ್ತದೆ ಸ್ನೇಹಿತರೆ. ಇನ್ನ ಜೈನ ಬಸದಿಗಳನ್ನ ಇವರು ನಿರ್ಮಾಣ ಮಾಡಿರ್ತಾರೆ. ಶ್ರವಣ ಬೆಳಗೊಳದಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ 14 ಬಸದಿಗಳಿವೆ. ಇವುಗಳಲ್ಲಿ ಚಂದ್ರ ಬಸದಿ, ಪ್ರಭಾ ಬಸದಿ ಮತ್ತು ಚಾವುಂಡರಾಯ ಬಸದಿ, ಪಾರ್ಶ್ವನಾಥ ಬಸದಿ ಪ್ರಮುಖವಾಗಿವೆ. ಇನ್ನ ಕಂಬದಹಳ್ಳಿಯಲ್ಲಿ ಪಂಚಕೂಟ ಜೈನ ಬಸದಿಗಳಿವೆ. ಇಷ್ಟೆಲ್ಲ ಇವರ
ವಾಸ್ತುಶಿಲ್ಪ ಶೈಲಿಯ ಒಂದು ಕೊಡುಗೆಗಳು ಸ್ನೇಹಿತರೆ. ಗಂಗರು ಸಾಹಿತ್ಯ ದೃಷ್ಟಿಯಿಂದಲೂ ಬಹಳಷ್ಟು ಸಾಹಿತ್ಯಿಕ ಕೊಡುಗೆಗಳನ್ನ ನೀಡಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ ಬಹಳಷ್ಟು ಕೊಡುಗೆಗಳನ್ನ ನೀಡಿರುವಂತದ್ದು. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾವು ಗಂಗರ ಸ್ಥಾಪನೆಯಿಂದ ಹಿಡಿದು ಅವರ ಕೊಡುಗೆಗಳು, ಮತ್ತೆ ಪ್ರಮುಖ ದೊರೆಗಳು, ಮತ್ತೆ ಅವರ ಸಾಧನೆಗಳು, ಮತ್ತೆ ಗಂಗರ ಆಡಳಿತ ಪದ್ಧತಿ, ಬಹಳಷ್ಟು ಮಾಹಿತಿಗಳನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿವೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಸಿದ್ಧ ರಾಜಮನೆತನದ ಕುರಿತು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.